ಸರ್ ನನಗೆ ಮೊನ್ನೆ ಗೊತ್ತಾಗಿದೆ. ಅವರು ಓನರ್ ಫೋನ್ ಮಾಡಿರೋದು ನನಗೆ, ಏನೋ ರೂಮಿಂದ ಸ್ಮೆಲ್ ಬರ್ತಾ ಇದೆ ಅಂತ. ಆಮೇಲೆ ನಾವು ಅವ್ರ ಅಕ್ಕಗೆ ಫೋನ್ ಮಾಡಿ ಹೇಳಿದ್ದೀನಿ, ಹಂಗೆ ಮಹಾಲಕ್ಷ್ಮಿ ರೂಮಲ್ಲಿ ಸ್ಮೆಲ್ ಬರ್ತಾ ಇದೆ, ಓನರ್ ಫೋನ್ ಮಾಡಿರೋದು, ಸ್ವಲ್ಪ ಹೋಗಿ ನೋಡಿದೆ ಅಂತ. ಅವ್ರು ಅದಕ್ಕೆ ನೆನ್ನೆ ಬಂದಿರೋದು ಅಲ್ಲಿ ರೂಮ್ ಚೆಕ್ ಮಾಡೋಕ್ಕೆ. ರೂಮ್ ಓಪನ್ ಮಾಡಿ ನೋಡಿದರೆ ಫ್ರೀಜಲ್ಲಿ ಪೀಸ್ ಅಂತ ಇದೆ ಅಷ್ಟೇ. ನೋಡಿದ್ರೆ ಸೊ ನಮ್ಮದು ಮೊಬೈಲ್ ಶಾಪ್. ಮಹಾಲಕ್ಷ್ಮಿ ನೆಲಮಂಗಲದಲ್ಲಿನೇ, ಬೆಂಗಳೂರು ಅವರು. ನೇಪಾಲ್ ಸರ್. ಬೆಂಗಳೂರು ಅಂದ್ರೆ ಅವ್ರ ಅಪ್ಪ ಬಂದು 35 ವರ್ಷ ಆಗಿದೆ ಸರ್. ಹೌದು, KC ಜನರಲ್ ಹಾಸ್ಪಿಟಲ್ ಅಲ್ಲಿ ಅವ್ರಿಗೆ ಆಗಿರೋದು. ಇಲ್ಲ ಸರ್, ನಮ್ಗೆ ನಮ್ಗೆ ಇವಾಗ ಮೊಬೈಲ್ ಶಾಪ್ ಇತ್ತು. ಇಲ್ಲ ಅಂದ್ರೆ ಸೆಪರೇಟ್. ವರ್ಷನೇ ಆಗಿಲ್ಲ ಸರ್, 9 ತಿಂಗಳು ಆಗಿದೆ. 9 ತಿಂಗಳಿಂದ ರೀಸನ್ ಅಂದ್ರೆ ಅವನು ಇರಲ್ಲ ನನ್ನ ಕಡೆ ಅಂತ, ನಾವು ಸೆಪರೇಟ್ ಇಡ್ತೀನಿ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿ ಬಂದಿರೋದು. ನೆಲಮಂಗಲ ಸ್ಟೇಷನ್ ಅಲ್ಲಿ ನಾನಲ್ಲ, ಅವ್ರು ಕಂಪ್ಲೇಂಟ್ ಮಾಡಿರೋದು ನನ್ನ ಮೇಲೆ. ಗಲಾಟೆ ಏನಿಲ್ಲ, ಅದು ಮಾಮೂಲಿ ಫ್ಯಾಮಿಲಿ ಇಶ್ಯೂ ಅಷ್ಟೇ. ಒಬ್ರು ಮಕ್ಕಳು ನನ್ನ ಜೊತೆ ಇವಾಗ 4 ತಿಂಗಳು ಅವ್ರ ಜೊತೆ ಇದ್ರು. 4 ತಿಂಗಳು ಆದ್ಮೇಲೆ ನನ್ನ ಕಡೆ ಕೊಟ್ಟಿರೋದು. ನಾವು 6 ತಿಂಗಳಿಂದ ನಾವು ನೋಡ್ತಾ ಇದೀವಿ. ಗಲಾಟೆ ಏನಾದ್ರು ಏನಂತ ಹೇಳ್ತೀರಾ ಸರ್ ಈ ಕೇಸ್ ಬಗ್ಗೆ? ಈ ತರ ಹೀಗಾಗಿದೆಯಲ್ಲ, ನಿಮ್ಗೆ ಯಾವ ರೀತಿ ಗೊತ್ತಾಯ್ತು ಅಂತ ಹೇಳಿ, ಒಳಗೋದಾಗ ಯಾವ ರೀತಿ ಸ್ಥಿತಿ ಇತ್ತು ಅಂತ ಹೇಳಿ? ನಾವು ಒಡಿನೂ ನೋಡಿಲ್ಲ ಸರ್. ಅನುಮಾನ ಅಂದ್ರೆ ಇವರು ಅಶ್ರಫ್ ಅಂತ ಒಬ್ರು ಹುಡುಗ ಇದ್ರು, ಅಶ್ರಫ್. ಅವ್ರ ಮೇಲೆ ನಾವು ನೆಲಮಂಗಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಒಂದ್ಸತಿ. ಕಂಪ್ಲೇಂಟ್ ಆದ್ಮೇಲೆ ಅವರು ಬೆಂಗಳೂರಲ್ಲಿ ಬರಬಾರ್ದು ಅಂತ ಆಗಿದೆ. ಅವ್ರು ಇಲ್ಲಿಂದ ಬೇರೆ ಇಲ್ಲಿ ಹೋಗಿದ್ರೆ ನನಗೆ ಗೊತ್ತಿಲ್ಲ. ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಅವ್ರ ಹತ್ರ ನನಗೆ ಕಾಂಟ್ಯಾಕ್ಟ್ ಇಲ್ಲ. ಅವಾಗ ಎಲ್ಲ ನಾವು ಟ್ರ್ಯಾಕ್ ಮಾಡಿದ್ದೀನಿ, ಯಾರ ಜೊತೆ ಮಾತಾಡ್ತಾ ಇರೋದು ಏನಿಲ್ಲ, ಅವಾಗ ನಂಗೆ ಗೊತ್ತಾಯ್ತು. ಇವಾಗ ಗೊತ್ತಿಲ್ಲ. ಅವರು ಉತ್ತರಾಖಂಡ್. ಅಶ್ರಫ್ ಯಾರು, ಏನಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ರೆ? ಅವ್ರ ಅಂದ್ರೆ ಸ್ವಲ್ಪ ಸಿಕ್ತು ನನಗೆ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್. ಡೌಟ್ ಅಲ್ಲ ನಮ್ಗೆ. ಕಟಿಂಗ್ ಶಾಪ್. ನಿಮ್ಗೆ ಯಾವಾಗ ಗೊತ್ತಾಯ್ತು? ಎಷ್ಟು ವರ್ಷ ಆಗಿತ್ತು ಇವರಿಬ್ರು ಪರಿಚಯ ಆಗಿದೆ? ನಮ್ಗೆ ಗೊತ್ತಾಗಿದೆ 2023 ಐ ಥಿಂಕ್ ಮೇ ಆರ್ ಏಪ್ರಿಲ್. ಕಂಟಿನ್ಯೂಸ್ ಏನಿಲ್ಲ, ಅವರ ತಿಂಗಳಿಗೆ ಒಂದ್ಸತಿ ಬರೋದು, ಅಂಗಡಿಯಲ್ಲಿ ಬಂದು ನಮ್ಮ ಮಗಳ ಜೊತೆ ಮೀಟ್ ಮಾಡಿ ಮಾತಾಡೋದು ಅಷ್ಟೇ. ಲಾಸ್ಟ್ 25 ಡೇಸ್ ಆಗೋ, ಐ ಥಿಂಕ್ 25 to 30 ಡೇಸ್ ಆಗೋ ನಾವು ಅಂಗಡಿಗೆ ನೆಲಮಂಗಲಾಗೆ ಬಂದಿರೋದು. ನಾರ್ಮಲ್ ಇತ್ತು ಅಂದ್ರೆ ಅವಾಗ ಸ್ವಲ್ಪ ಇದು ಅಂದ್ರೆ ಕೋಪ ಜಾಸ್ತಿ, ನಾರ್ಮಲ್ ಇತ್ತು, ಎಲ್ಲ ನಾರ್ಮಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.